ಗದಗ್ನ ಬಡ್ಡಿ ಬಕಾಸುರ ಮಿಸ್ಕಿನ್ ಯಲ್ಲಪ್ಪನ ಮತ್ತೊಂದು ಕೇಸ್ ಬಯಲಾಗಿದೆ. 6 ಲಕ್ಷ ಸಾಲಕ್ಕೆ ಅರ್ಧ ಕೋಟಿ ಮೌಲ್ಯದ 15 ಗುಂಟೆ ಜಾಗವನ್ನೇ ಗುಳುಂ ಮಾಡಿದ್ದಾನೆ. ರಿವಾಲ್ವರ್ ತೋರಿಸಿ ಆಸ್ತಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ, ಮೋಸ ಮಾಡಿದ್ದಾನೆ. ಕಿರುಕುಳಕ್ಕೆ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ರಿವಾಲ್ವರ್ನ ತೋರಿಸಿ ಪತ್ರಕ್ಕೆ ಸಹಿ ಮಾಡಿಸಿಕೊಂಡಿದ್ದಾನೆ. ಈ ಕೇಸ್ ಈಗ ಬಟಾ ಬಯಲಾಗಿದೆ. ಗದಗ ಬೆಟಗೇರಿ ನಿವಾಸಿ ಹೇಮಲತಾ ಜೈನ್ ಗಂಭೀರ ಆರೋಪ ಮಾಡಿದ್ದಾರೆ. ಮಿಸ್ಕಿನ್ ಯಲ್ಲಪ್ಪ ಮೋಸದ ಬಗ್ಗೆ ಎಸ್ಪಿ ಮುಂದೆ ಕಣ್ಣೀರಿಟ್ಟು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಯಲ್ಲಪ್ಪ ಮಿಸ್ಕಿನ್ ಆ ಫೋಟೋದಲ್ಲಿ ನೋಡ್ತಾ ಇದ್ದಾರಲ್ಲ, ಈತನೇ ಬಡ್ಡಿ ಮಗ, ಅಂದರೆ ಬಡ್ಡಿ ದಂಧೆಕೋರ. ಅದು ಎಷ್ಟು ಬಡ್ಡಿ ಕೊಟ್ಟಿದ್ದಾನೆ, ಅದು ಏನು ಕತೆ, ಅದು ಎಷ್ಟು ಭೂಮಿ ಲಪ್ಟಾಯಿಸಿದ್ದಾನೆ, ಒಂದೊಂದೇ ಕೇಸುಗಳು ಬಯಲಾಗ್ತಾ ಇದ್ದಾವೆ. ನೋಡಿ, ಇಲ್ಲಿ 6 ಲಕ್ಷ ರೂಪಾಯಿ ಅವನು ಕೊಟ್ಟಿದ್ದು ಬಡ್ಡಿಗೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ 15 ಗುಂಟೆ ಭೂಮಿಯನ್ನ ರಿವಾಲ್ವರ್ ತೋರಿಸಿ ಗನ್ ಪಾಯಿಂಟ್ನಲ್ಲಿಟ್ಟು ಕಸಿದುಕೊಂಡಿದ್ದಾನೆ. ಗಂಭೀರವಾದಂತಹ ಆರೋಪವನ್ನು ಮಾಡ್ತಾ ಇದ್ದಾರೆ. ಬಡ್ಡಿ ಬಕಾಸುರ ಮಿಸ್ಕಿನ್ ಯಲ್ಲಪ್ಪನ ಮತ್ತೊಂದು ಅಟ್ಟಹಾಸ ಈಗ ಬಯಲಾಗಿದೆ. ನಮ್ಮ ತಂದೆಯವ್ರಿ ಯಲ್ಲಪ್ಪ ಮಿಸ್ಕಿನ್ ಅವ್ರ ಕಡೆ 6 ಲಕ್ಷ ರೂಪಾಯಿ ಇಸ್ಕೊಂಡಿದ್ರು ರೀ. ಇಸ್ಕೊಂಡಿದ್ದಕ್ಕೆ ಹೊಳ್ಳಿ ಕೊಡ್ಲಾರ್ದಕ್ಕೆ ನಾವು 15 ಗುಂಟೆ ಜಾಗನ ಅವ್ರಿಗೆ ಅವತ್ತಿನ ಬೆಲೆ ಸಿಗ್ಲಾರ್ದಕ್ಕೆ ಕೊಡಬೇಕಾಯ್ತು. ಇಲ್ವಾ ನೀವು ದುಡ್ಡು ಕೊಡ್ತೀರಾ ಅಥವಾ ಸೈನ್ ಮಾಡ್ತೀರಾ ಅಂತ ಹೇಳಿದ್ರೆ, ಇಲ್ಲ ಎತ್ಕೊಂಬರ್ತೀವಿ ನೋಡಿ ನೀವು ಹೆಂಗೆ ಮಾಡ್ತೀರಿ ಅಂತ ನಾವು 3 ತಿಂಗಳ ನಮ್ಮ ಅಪ್ಪರ ಬಡ್ಡಿ ಕೊಟ್ಟಿದ್ದರು ರೀ. ನಾವು ನಿಂಗಪ್ಪ ಬಸಪ್ಪ ಹುಂಬಿ ಅಂತ ಹೇಳ್ರಿ 15 ಗುಂಟೆ ಜಾಗ ಇಡ್ತಿದ್ವಿ. ಆಮೇಲೆ ಅವರು ನಮ್ಮಪ್ಪರ 2ನೇ ತಾರೀಕಿಗೆ ಫೋನ್ ಮಾಡಿದ್ರು, 2 ಜೂನು 2020ಕ್ಕೆ ಹೆಂಗೆ ದುಡ್ಡು ಕೊಡ್ತೀಯೋ ಅಥವಾ ನಮ್ಮ ಮಂದಿ ಕೊಟ್ಟು ಕಳಿಸಿ ನಿಮ್ಮ ಅಪ್ಪರನ್ನ ಎತ್ಕೊಂಬರ್ಬೇಕಾ ಅಥವಾ ಹೆಂಗೆ ಅಂತ. ಸರ್ ನೋಡಿರಿ, ನೀವು ಹೇಳ್ದಂಗೆ ಮಾಡ್ತೀವಿ, ನಮ್ಮ ಅಪ್ಪರಿಗೆ ನಾ ಹೇಳ್ತೇನೆ ರೀ, ಹೋಗಿ ಸೈನ್ ಮಾಡಿ ಅಂತ ಹೇಳಿ 2ನೇ ತಾರೀಕಿಗೆ ಅವ್ರು ಫೋನ್ ಮಾಡ್ಯಾರ. 4ನೇ ತಾರೀಕಿಗೆ ನಮ್ಮ ಅಪ್ಪರ ಒಂಥರ ಶಾಕ್ ಆಗಿ ತೀರ್ಕೊಂಡ್ಬಿಟ್ರಿ. ಈಗ ನಮ್ಮದು ಹಣನೂ ಹೋತು, ಗುಣನೂ ಹೋತು ರೀ. ಇವ್ರಿಗೆ ಸರ್ಗೆ ದುಡ್ಡಿಂದು ಮುಖ್ಯ, ಅದ್ರ ಮನುಷ್ಯನ ಮುಖ್ಯತೆ ಇದ್ದಿದ್ದಿಲ್ಲ. ಆದರೂ ಮನುಷ್ಯ ಹೋದ್ಮೇಲೂ ಆ ಜಗಕ್ಕೊಂದು ಬೆಲೆ ಏನೈತಿ ಅಂತ ಆ ಬೆಲೆ ಪ್ರಕಾರ ನಮ್ಗೆ ದುಡ್ಡು ಕೊಟ್ಟಿದ್ರೆ ನಮಗೆ ಇವತ್ತು ಕಷ್ಟ ಇರ್ತಿದ್ದಿಲ್ಲ. ನಮಗೊಬ್ಬ ತಮ್ಮ ಅದನ್ರಿ, ಅವ್ಗೆ ಇರಾಕೂ ಮನೆ ಇಲ್ಲ, ಏನೂ ಇಲ್ಲ. ಎಲ್ಲ ಆಸ್ತಿ ಇದ್ದವ್ರಿಗೂ ಹೆಣ್ಣು ಸಿಗಾಕನ ಈಗಿನ ಕಾಲದಾಗ ಕಷ್ಟ ಐತಿ. ಈಗ ಮನೆ ಇಲ್ದವ್ರಿಗೆ ಮರ್ಯಾದೆ ಇರಲ್ಲ. ಆ ಪ್ರಕಾರ ಈಗ ನಮ್ಮ ತಮ್ಮಗೂ ಒಂದು ಜೀವನ ಬೇಕಲ್ಲ, ಮನೆಯೂ ಇಲ್ಲ, ಮರ್ಯಾದೆನೂ ಇಲ್ಲ, ಆಮೇಲೆ ಮದುವೆನೂ ಇಲ್ಲ. ಹೀಗಾಗಿ ನಮ್ದು ಭಾಳ ಕಷ್ಟ ಆಗೈತೆ ರೀ. ಆಸ್ತಿ ಬರ್ಸ್ಕೊಂಡು ಅವ್ರ ಮಗನ ಹೆಸರಿಂದ ಬೆಟಗೇರಿ ಒಳಗ್ರಿ ಬಾಲಾಜಿ ಗುಡಿಯಿಂದ ಐತ್ರಿ. ಅಂದ್ರೆ ರೀ ಅವ್ರು ಇತ್ತಾಗ ಬಂದುಬಿಟ್ಟಾರೆ, ಇತ್ತಾಗ ಸಹಿ ಮಾಡಂತ ಹೇಳಿದಾರೆ. ಇತ್ತ ನಮ್ಮ ಕಡೆ ಅಂದ್ರೆ ರಿವಾಲ್ವರ್ ಇತ್ತು ಒಂದು ಸಣ್ಣದೇನೋ ಅವ್ರ ಆಫೀಸ್ನಾಗ, ಇತ್ತಾಗ ಸೈಡ್ ಇಟ್ರ ಇತ್ತಾಗ ಸಹಿ ಮಾಡಂತ ಹೇಳ್ತಾರೆ ರೀ. ಹ್ಞೂ ರೀ, ಹೆದರಿ ಮಾಡೀವ್ರಿ ಸರ್. ಈಗ ನಮ್ಮ ಕಡೆ ನಮ್ಮ ತಂದೆಯವ್ರನ್ಗಾರ ಹೋಗ್ಯಾರ, ನಮ್ಮ ತಮ್ಮ ಒಂದು ಸ್ವಲ್ಪ ಹಳ್ಳಿದು ವಾತಾವರಣ ಗೊತ್ತಾ ಇರುತ್ತಲ್ಲ, ಇದಕ್ಕೆ ನಾವು ನೀವು ನಿಮ್ಮ ಮಮ್ಮಿಯವರ ಬರ್ರಿ ಅಂದಿದ್ರಿ. ಆ ಪ್ರಕಾರ ನಾನು ನಮ್ಮ ತಾಯಿಯವರ ಬಂದೀವಿ. ಹ್ಞೂ ರೀ. ಯಾಕಾದ್ರು ಯಾವುದೋ ಒಂದು ಮನುಷ್ಯಾಗ ನಂದು ಇದ್ದಿದ್ದೆಲ್ಲ ಆಸ್ತಿ ಹೋಗ್ಬಿಡ್ತೈತಲ್ಲ, ನಮ್ಮ ಪಿತ್ರಾಜಿದ ಆಸ್ತಿ ಮಾಡ್ಕೊಂಡು ಇದು ಬೆಟಗೇರಿ ಒಳಗೆ ಹಿಡ್ದಿದ್ರಿ ನಾವು. ಅದಾಗ ಹೋಯ್ತಂತಂದ್ರೆ ಮತ್ತು ನಾನು ನನ್ನ ಮಕ್ಳಿಗೆ ಏನು ಮಾಡ್ಲಿಕ್ಕೆ ಆಗ್ಲಲ್ಲ ಅಂತಂದು ಒಂದು ಶಾಕ್ ಆಗಿ ತೀರ್ಕೊಂಡು. ಸುರೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಸುರೇಶ್, ಇದೇನು ಮೊದಲ ಪ್ರಕರಣ ಅಲ್ಲ. ಗನ್ ಪಾಯಿಂಟ್ನಲ್ಲಿಟ್ಟು ಬೆದರಿಸ್ತಾನೆ ಅಂತ ಹೇಳಿದ್ರೆ ಈ ಹಿಂದೆ ಇವರು ಕಂಪ್ಲೇಂಟ್ ಕೊಟ್ಟಿರಲಿಲ್ವಾ? ಹೌದು ವಾಸುದೇವ್, ಏನು ಬಡ್ಡಿ ಬಕಾಸುರ ಮಿಸ್ಕಿನ್ ಯಲ್ಲಪ್ಪ ಪ್ರಕರಣ ಈಗ ಬಗದಷ್ಟು ಆಳ ಅಂತ ಹೆಚ್ಚಾಗ್ತಾ ಹೋಗ್ತಾ ಇದೆ ಅಂತಾನೆ ಹೇಳ್ಬೋದು. ಪ್ರಮುಖವಾಗಿ ಈತನ ಅಟ್ಟಹಾಸ 1, 2 ಅಲ್ಲ, ಸಾಕಷ್ಟು ಪ್ರಕರಣಗಳು ಈಗ ಒಂದೊಂದಾಗಿ ಬಯಲಿಗೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಬೆಟಗೇರಿ ನಿವಾಸಿ ಹೇಮಲತಾ ಜೈನ್ ಅಂತ ಏನು ಈ ಮಹಿಳೆ ಇದ್ದಾರೆ, ಇವರ ತಂದೆ ಮಿಸ್ಕಿನ್ ಯಲ್ಲಪ್ಪನ ಬಳಿ 2020ರಲ್ಲಿ ಕೇವಲ 6 ಲಕ್ಷ ರೂಪಾಯಿ 3% ಬಡ್ಡಿ ದರದಲ್ಲಿ ಆತನ ಬಳಿ ಸಾಲ ತೆಗೆದುಕೊಂಡಿರ್ತಾರೆ. ಮತ್ತೆ ಅವಾಗ ಕೆಲವೊಂದಿಷ್ಟು ಹಣನ ಬಡ್ಡಿ ಮತ್ತೆ ಅಸಲು ಕೂಡ ತೀರಿಸಿರ್ತಾರೆ, ಆದ್ರೆ ಸಂಪೂರ್ಣವಾಗಿ ತೀರಿಸೋದಕ್ಕೆ ಆಗಿರುವುದಿಲ್ಲ. ಅದಾದ ನಂತರ ಇವರು ತಂದೆಗೆ ಇವರು ಮಿಸ್ಕಿನ್ ಯಲ್ಲಪ್ಪ ಮತ್ತು ಆತನ ಸಹಚರ ಎಲ್ಲರೂ ಸೇರ್ಕೊಂಡು ಸಾಕಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ. ಬೇಗ ಸಾಲ ತೀರಿಸ್ಬೇಕು, ಇಲ್ಲಾಂದ್ರೆ ನಿಮ್ಗೇನು ಆಸ್ತಿ ಇರುತ್ತೆ ಅದನ್ನ ಕಟ್ಟಬೇಕು ಅನ್ನೋವಂಥದ್ದು. ಹೀಗಾಗಿ ಅದ್ರ ಜೊತೆಗೆ ಆತ ಏನು ನಿಂಗಪ್ಪ ಹುಂಬಿ ಅಂತ ಏನಿದ್ದಾರೆ ಈ ಮಹಿಳೆಯ ತಂದೆ, ಇವ್ರ ಜೊತೆಗೆ ಇವ್ರ ಮಗಳಿಗೂ ಕೂಡ ಪದೇ ಕಾಲ್ ಮಾಡಿ ನಿಮ್ಮ ಅಪ್ಪನ ಎತ್ಕೊಂಡು ಹೋಗ್ತೀವಿ, ಇಲ್ಲ ಸಾಲ ತೀರಿಸ್ಬೇಕು, ಇಲ್ಲ ಆಸ್ತಿ ಪತ್ರಕ್ಕೆ ಸಹಿ ಮಾಡ್ಬೇಕು, ಈ ತರ ಟಾರ್ಚರ್ ಕೊಡ್ತಿರ್ತಾರೆ. ಈ ಒಂದ್ ಸಂದರ್ಭದಲ್ಲಿ ಆತೇನು ನಿಂಗಪ್ಪ ಹುಂಬಿಗೆ ಇವರು ಪದೇ ಟಾರ್ಚರ್ ಮಾಡುವಂತ ಸಂದರ್ಭದಲ್ಲಿ ಆತ ನಿಂಗಪ್ಪ ಹುಂಬಿ ಅವರು ಕೂಡ ಹೃದಯಾಘಾತದಿಂದ ತೀರ್ಕೊಂಡು ಹೋಗ್ಬಿಡ್ತಾರೆ. ಅದಾದ ನಂತರ ಏನು ಇವರ 15 ಗುಂಟೆ ಜಾಗ ಬೆಟಗೇರಿಯಲ್ಲಿ 15 ಗುಂಟೆ ಜಾಗ ಇರುತ್ತೆ, ಆ ಜಾಗಕ್ಕೆ ಆಸ್ತಿ ಪತ್ರಕ್ಕೆ ನೀವು ಸಹಿ ಮಾಡಬೇಕು, ಈ ಜಾಗ ನನ್ನ ಹೆಸರಿಗೆ ಬರೆದು ಕೊಡ್ಬೇಕು ಅನ್ನೋಂತ ಒತ್ತಾಯ ಮಾಡ್ತಾ ಇರ್ತಾರೆ, ಅವ್ರು ಕಿರುಕುಳ ಕೊಡ್ತಿದ್ದಾರೆ. ಹೀಗಾಗಿ ಪ್ರಮುಖವಾಗಿ ಏನಂತ ಹೇಳ್ಬೇಕಂದ್ರೆ ಈ ಮಹಿಳೆಯನ್ನ ಏನು ರಾಜಸ್ಥಾನದಲ್ಲಿ ಇರ್ತಾರೆ, ರಾಜಸ್ಥಾನದಿಂದ ಕರೆದುಕೊಂಡು ಬಂದು ಇವ್ರಿಗೆ ರೂಮ್ ಮಾಡಿ ಇಲ್ಲಿ ಏನು
ಆಸ್ತಿ ಪತ್ರಕ್ಕೆ ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ಇದೆ. ಕೋರ್ಟ್ ಅಲ್ಲಿ ನೀವು ಏನು ವಕೀಲರು ಭೇಟಿ ಆಗ್ಬೇಕು ಬನ್ನಿ ಅಂತ ಕರೆಸ್ತಾರೆ. ಆದ್ರೆ ವಕೀಲರು ಸಿಗೋದಿಲ್ಲ. ಕೇವಲ ಇವರು ತಮ್ಮ ಕಚೇರಿಗೆ ಕರ್ಕೊಂಡೋಗಿ ಆಸ್ತಿ ಪತ್ರಕ್ಕೆ ಸಹಿ ಮಾಡ್ತಾರೆ. ಸಹಿ ಮಾಡುವಂತ ಸಂದರ್ಭದಲ್ಲಿ ರಿವಾಲ್ವರ್ ಮುಂದೆ ಇಟ್ಟಿರ್ತಾರೆ. ರಿವಾಲ್ವರ್ ನೋಡಿ ಇವ್ರಿಗೆ ಸಾಕಷ್ಟು ಭಯ ಆಗುತ್ತೆ. ಅಂದ್ರೆ ನಾವು ಸಹಿ ಮಾಡ್ಬೇಕಾ ಬೇಡ, ಯಾಕಂದ್ರೆ ಅವ್ರು ಹೇಳಿರೋದು ವಕೀಲರನ್ನ ಭೇಟಿ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಇಲ್ಲಿ ನೋಡಿದ್ರೆ ಆಸ್ತಿ ಪತ್ರಕ್ಕೆ ಸಹಿ ಮಾಡಿ ಅನ್ನುವಂತ ಒತ್ತಾಯ ಮಾಡ್ತಿದ್ದಾರೆ. ಹೀಗಾಗಿ ಆ ಗಂಡನ್ನ ನೋಡಿ ಇವರು ತಾಯಿ ಮತ್ತೆ ಮಗಳು ಸಹಿ ಏನು ಆಸ್ತಿ ಪತ್ರಕ್ಕೆ ಸಹಿ ಮಾಡ್ತಾರೆ. ಹೀಗಾಗಿ ಕೇವಲ 6 ಲಕ್ಷ ರೂಪಾಯಿ ಸರಿಸುಮಾರು ಸದ್ಯ ಇದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಆಸ್ತಿ. ಈಗ ಸುಮಾರು 15 ಗುಂಟೆ ಜಾಗ ಅಂದ್ರೆ ಸದ್ಯಕ್ಕೆ ಗದಗ ಬೆಟಗೇರಿಯಲ್ಲಿ ಸಾಕಷ್ಟು ಜಾಗಕ್ಕೆ ಬೆಲೆ ಇರುವಂತದ್ದು, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇದೆ. ಇಂಥ ಜಾಗವನ್ನ ಕೇವಲ ಕವಡೆ ಕಾಸಿಗೆ ಬರ್ಸ್ಕೊಂಡಿದ್ದಾರೆ. ಹೀಗಾಗಿ ನಮ್ಮ ಈಗ ಸದ್ಯ ಅವ್ರ ತಮ್ಮ ಇದಾನೆ, ಅವನಿಗೂ ಕೂಡ ಮನೆ ಇಲ್ಲ ಏನಿಲ್ಲ. ಈಗ ಜಾಗ ಸಹಿತ ಬರ್ಸ್ಕೊಂಡಿದ್ರಿಂದ ನಮ್ಮ ತಮ್ಮನಿಗೂ ಮದುವೆ ಕೂಡ ಕನ್ಯೆ ಕೂಡ ಕೊಡ್ತಾ ಇಲ್ಲ ಅನ್ನೋಂತ ಗಂಭೀರವಾದ ಆರೋಪವನ್ನು ಮಾಡಿದರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.